ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿಯಿಂದ ಶಹಾಪುರ ಕಡೆ ಹೋಗುವ ರಾಜ್ಯ ಹೆದ್ದಾರಿಯಲ್ಲಿ ಬೃಹತ್ ಗಾತ್ರದ ಗುಂಡಿಗಳ ದರ್ಬಾರ್ ನಿರ್ಮಾಣಗೊಂಡಿದೆ. ತಾಲೂಕಿನ ಮನೆಗನಾಳ ನಾಯ್ಕಲ್ ಮಧ್ಯೆ ಹಾಗೂ ಖಾನಾಪುರದಿಂದ ಶಹಾಪುರ ಹೆದ್ದಾರಿ ಸಂಪೂರ್ಣ ಹಾಳಾಗಿದೆ. ಅದರಲ್ಲೂ ಗುಂಡಳ್ಳಿ ಕೆರೆಯ ತಿರುವಿನಲ್ಲಿ ದೋರನಹಳ್ಳಿ ಸಮೀಪ ಹೀಗೆ ಹೆದ್ದಾರಿಯಲ್ಲಿ ಬೃಹತ್ ಗಾತ್ರಗಳ ಆಳವಾದ ಗುಂಡಿಗಳು ಬಿದ್ದಿದೆ. ಅಮಾಯಕ ಚಲಾಯಿಸಿದ್ರೆ ಪ್ರಯಾಣಿಕರು ವೇಗವಾಗಿ ಅಪಘಾತಗಳು ಆಗುವುದಲ್ಲದೆ ಮೃತ್ಯು ಗ್ಯಾರಂಟಿ ಎನಿಸಿದೆ. ಕೇವಲ ನಾಮಕಾವಸ್ಥೆ ಎಂಬಂತೆ ಖಾನಾಪುರದಿಂದ ಮನೆಗನಾಳ ಹಾಗೂ ನಾಯ್ಕಲ್ದಿಂದ ಯಾದಗಿರಿ ತನಕ ಹೆದ್ದಾರಿಯನ್ನ ಮರು ಡಾಂಬರೀಕರಣ ಮಾಡಿ ಹೆದ್ದಾರಿ ಪ್ರಾಧಿಕಾರ ಕೈ ತೊಳೆದುಕೊಂಡಿದೆ. ಇನ್ನು ಖಾನಾಪುರದಿಂದ ಶಹಾಪುರದವರೆಗೆ ಹೆದ್ದಾರಿ ಮರು ಡಾಂಬರೀಕರಣ ಮಾಡದೆ ಹೆದ್ದಾರಿ ಪ್ರಾಧಿಕಾರ ಮರೆತಂತೆ ಕಾಣ್ತಾ ಇದೆ. ಅಲ್ಲದೆ ಗುಂಡಳ್ಳಿ ತಿರುವು, ದೋರ್ನಹಳ್ಳಿ ಸಮೀಪ, ನಾಯ್ಕಲ್ ಸಮೀಪ ಹೀಗೆ ಹೆದ್ದಾರಿಯು ಸಂಪೂರ್ಣ ಹಾಳಾಗಿದೆ. ಅಲ್ಲಲ್ಲಿ ಸ್ವಲ್ಪ ಉತ್ತಮವಾಗಿದ್ದರೆ ಹೆದ್ದಾರಿಯ ಮಧ್ಯೆಯುದ್ದಕ್ಕೂ ಹೆದ್ದಾರಿ ಸಂಪೂರ್ಣ ಹಾಳಾಗಿದೆ. ಹೆದ್ದಾರಿಯ ಮೇಲೆ ಸಚಿವರು, ಶಾಸಕರು, ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ, ಹೆದ್ದಾರಿಯ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಈ ಯಾದಗಿರಿ ಶಹಾಪುರ ಹೆದ್ದಾರಿಯ ಮೂಲಕ ಸಂಚಾರ ಮಾಡ್ತಾರೆ. ಆದರೂ ಕೂಡ ಹೆದ್ದಾರಿಯಲ್ಲಿ ಇರುವ ಬೃಹತ್ ಗಾತ್ರದ ಗುಂಡಿಗಳನ್ನ ಮುಚ್ಚಲು ಕೂಡ ಹಣದ ಗ್ಯಾರಂಟಿ ಸರ್ಕಾರದಲ್ಲಿ ಕಾಡ್ತಾ ಇದೆ ಎಂಬ ಸಾರ್ವಜನಿಕರು, ಪ್ರಯಾಣಿಕರು ಅಪೂರ್ಣ ಮರು ಡಾಂಬರೀಕರಣ ಮಾಡಿದ್ದಾರೆ ಎಂಬ ಅನುಮಾನ ದಿನನಿತ್ಯ ಸಂಚರಿಸುವ ಪ್ರಯಾಣಿಕರ ಯಕ್ಷ ಪ್ರಶ್ನೆಯಾಗಿದೆ. ಅರ್ಧಂಬರ್ಧ ಮರು ಡಾಂಬರೀಕರಣ ಮಾಡಿದರೆ ಹೇಗೆ ಎಂಬ ಪ್ರಶ್ನೆ ಸಾರ್ವಜನಿಕರನ್ನ ಕಾಡ್ತಾ ಇದೆ. ಇದಕ್ಕೆ ಉತ್ತರ ಹೆದ್ದಾರಿ ಪ್ರಾಧಿಕಾರವೇ ನೀಡಬೇಕಾಗಿದೆ. ಕಡೆಯದಾಗಿ ಹೆದ್ದಾರಿಯಲ್ಲಿ ಬಿದ್ದಿರುವ ಆಳವಾದ ಗುಂಡಿಯನ್ನ ತೇಪೆ ಹಾಕಿ ಮುಚ್ಚುವ ಗೋಚಿಗೂ ಕೂಡ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ ಎಂಬ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗಲಾದರೂ ಸಂಬಂಧಿಸಿ ಅಧಿಕಾರಿಗಳು ಹೆದ್ದಾರಿಯನ್ನ ಪೂರ್ಣ ಮರು ಡಾಂಬರೀಕರಣಗೊಳಿಸಿ ವಾಹನ ಸವಾರರು, ಪ್ರಯಾಣಿಕರಿಗೆ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಎಂಬುದು ಪ್ರಯಾಣಿಕರು ಆಗ್ರಹಿಸಿದ್ದಾರೆ. ಈಗಲಾದರೂ ಸಂಬಂಧಿಸಿ ಇಲಾಖೆಯವರು ಗುಂಡಿಗಳನ್ನ ಮುಚ್ಚಿ ಸಂಚಾರಕ್ಕೆ ಅನುಕೂಲ ಮಾಡಬೇಕು ಎನ್ನುವುದೇ ಜನರ ಆಶಯವಾಗಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.